ನಮಸ್ತೆ ವೀಕ್ಷಕರೇ, ಶುಭೋದಯ. ನೀವು ನೋಡ್ತಾ ಇದ್ದೀರಾ ಬೃಹತ್ ಜಾತಕಂ ವಿಶೇಷ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣಿ ದಾಸ್. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಇವತ್ತಿನ ಪಂಚಾಂಗ ಮತ್ತು ಗ್ರಹಗತಿಗಳು ಯಾವ ರೀತಿಯಾಗಿದೆ, ಒಟ್ಟಾರೆ 12 ರಾಶಿಗಳ ಫಲಾನುಫಲ ಯಾವ ರೀತಿಯಾಗಿದೆ, ಯಾವ ರಾಶಿಗೆ ಶುಭ, ಯಾರಿಗೆ ಅಶುಭ, ಇದರೊಟ್ಟಿಗೆ ಇವತ್ತಿನ ದಿನ ವಿಶೇಷತೆಯಲ್ಲಿ ಮದುವೆ ವಿಳಂಬಕ್ಕೆ ಏನೆಲ್ಲ ದೋಷಗಳಿರುತ್ತೆ, ಅಂದರೆ ಜಾತಕದ ಮುಖಾಂತರವಾಗಿ ಈ ದೋಷಗಳನ್ನು ನಾವು ತಿಳ್ಕೊಳ್ಬೋದಾ, ಹಾಗಿದ್ರೆ ಆ ದೋಷಗಳಿಗೆ ಪರಿಹಾರ ಮಾರ್ಗಗಳು ಯಾವ ರೀತಿಯಾಗಿರುತ್ತೆ, ಸೊ ಮನೆಯಲ್ಲೇ ನೀವು ಏನಾದ್ರು ಪರಿಹಾರಗಳನ್ನು ಮಾಡ್ಕೊಳ್ಬಹುದಾ, ಇದರ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ಇವತ್ತಿನ ಸಂಚಿಕೆಯಲ್ಲಿ ಗುರುಜಿಯವರು ನಮಗೆ ನೀಡ್ತಾರೆ. ಈ ಎಲ್ಲ ಮಾಹಿತಿ ನೀಡಲಿಕ್ಕೆ ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ ಆಧ್ಯಾತ್ಮಿಕ ಚಿಂತಕರು, ಖ್ಯಾತ ಜ್ಯೋತಿಷ್ಯರು ಆಗಿರುವಂತಹ ಶ್ರೀ ಆಚಾರ್ಯ ಗುರೂಜಿಯವರು. ಮೊದಲನೇದಾಗಿ ಗುರೂಜಿಯವ್ರನ್ನ ನಮ್ಮ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಅಸ್ಮದ್ ಗುರುಭ್ಯೋ ನಮಃ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಆಪದಾಮಪಹರ್ತಾರಂ ಧಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋರ್ಭೂಯೋ ನಮಾಮ್ಯಹಂ. ಮನೋಜವನ್ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾನ್ ವರಿಷ್ಠಂ ವಾತಾತ್ಮದನ್ ವಾನರಯೂಥ ಮುಖ್ಯಂ ಶ್ರೀರಾಮಧೂತಂ ಶಿರಸಾ ನಮಾಮಿ. ಜೈ ಶ್ರೀಮನ್ನಾರಾಯಣ. ಇನ್ನು ವೀಕ್ಷಕರ, ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಒಂದಷ್ಟು ಮಾಹಿತಿಯನ್ನು ನೀಡ್ತೀವಿ. ಮೊಟ್ಟ ಮೊದಲನೇದಾಗಿ ಇವತ್ತಿನ ಪಂಚಾಂಗ ಮತ್ತು ಗ್ರಹಗತಿಗಳು ಯಾವ ರೀತಿಯಾಗಿದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಗುರುಗಳೇ, ಇವತ್ತಿನ ಪಂಚಾಂಗ ಹೇಗಿದೆ ತಿಳಿಸ್ಕೊಡಿ. ಹೌದು ನೋಡಿ, ನಾವು ದಿನನಿತ್ಯವೂ ಕೂಡ ಪಂಚಾಂಗಗಳ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ. ತಿಥಿ, ವಾರ, ನಕ್ಷತ್ರ, ಯೋಗ ಮತ್ತು ಕರಣಗಳನ್ನು ನಾವು ಪಂಚಾಂಗ ಅಂತ ಹೇಳುವಂಥದ್ದು. ಯಾರೆಲ್ಲ ನಿತ್ಯವೂ ಕೂಡ ಈ ಪಂಚಾಂಗವನ್ನು ಶ್ರವಣ ಮಾಡ್ತಾರೆ ಅಥವಾ ಪಠಣ ಮಾಡ್ತಾರೆ, ಅನೇಕ ಫಲಗಳು ಸಿಗುತ್ತೆ ಮತ್ತು ಆ ದಿನವೂ ಕೂಡ ನಮಗೆ ಶುಭಪ್ರದವಾಗಿರುತ್ತೆ ಅಂತ. ಹಾಗಾಗಿ ದಿನನಿತ್ಯವೂ ಕೂಡ ಪಂಚಾಂಗವನ್ನು ಅವಶ್ಯಕವಾಗಿ ತಿಳ್ಕೊಳ್ಳಿ, ಅನುಕೂಲ ಆಗುತ್ತೆ ಅಂತ. ಇವತ್ತು ಕ್ರೋಧಿನಾಮ ಸಂವತ್ಸರ, ದಕ್ಷಿಣಾಗಿನ ಹೇಮಂತ ಋತು, ಮಾರ್ಗಶಿರ ಮಾಸದಲ್ಲಿ ನಾವು ಇರುವಂಥದ್ದು. ಶುಕ್ಲ ಪಕ್ಷದ ತೃತೀಯ ದಿವಸ ಇವತ್ತು, ಅಂದರೆ ಶುಕ್ಲ ಪಕ್ಷದ 3ನೇ ದಿವಸ ಇವತ್ತು ನಾವು ನೋಡ್ಬೋದು. ಅದೇ ರೀತಿ ಇವತ್ತು ನಕ್ಷತ್ರವನ್ನು ನಾವು ನೋಡಿದಾಗ ಇವತ್ತು ಪೂರ್ವಾಷಾಢ ನಕ್ಷತ್ರ, ಗಂಡ ಯೋಗ, ಗರಿಜ ಕರ್ಣವನ್ನು ಪಂಚಾಂಗಗಳಲ್ಲಿ ತಿಳ್ಕೊಬೋದಾಗಿದೆ. ಅದೇ ರೀತಿ ಇವತ್ತಿನ ರಾಹುಕಾಲ, ಗುಳಿಕ ಕಾಲ ಮತ್ತು ಯಮಗಂಡ ಕಾಲಗಳನ್ನು ಕೂಡ ನಾವು ಅವಶ್ಯಕವಾಗಿ ತಿಳ್ಕೋಬೇಕಾಗುತ್ತೆ. ರಾಹುಕಾಲಗಳಲ್ಲಿ ಆಗಲಿ ಅಥವಾ ಯಮಗಂಡ ಕಾಲಗಳಲ್ಲಿ ಆಗಲಿ ನಾವು ಯಾವುದೇ ರೀತಿಯ ಶುಭ ಕಾರ್ಯಗಳನ್ನು ನಾವು ಮಾಡ್ಕೊಳ್ಳೋದಿಲ್ಲ. ಹಾಗಾಗಿ ಇವತ್ತಿನ ರಾಹುಕಾಲ, ಗುಳಿಕ ಕಾಲ, ಯಮಗಂಡ ಕಾಲವನ್ನು ತಿಳ್ಕೊಳ್ಳೋಣ. ರಾಹುಕಾಲ 12 ಗಂಟೆ 10 ನಿಮಿಷದಿಂದ 1 ಗಂಟೆ 35 ನಿಮಿಷದವರೆಗೆ ನಾವು ರಾಹುಕಾಲವನ್ನು ನೋಡ್ಕೋಬಹುದು. ಇನ್ನು ಯಮಗಂಡ ಕಾಲವನ್ನು ನೋಡಿದಾಗ 7 ಗಂಟೆ 54 ನಿಮಿಷದಿಂದ 9 ಗಂಟೆ 19 ನಿಮಿಷದವರೆಗೆ ನಾವು ಯಮಗಂಡ ಕಾಲವನ್ನು ಕೂಡ ನೋಡ್ಕೋಬಹುದಾಗಿದೆ. ಅದೇ ರೀತಿ ಗುಳಿಕ ಕಾಲ 10 ಗಂಟೆ 45 ನಿಮಿಷದಿಂದ 12 ಗಂಟೆ 10 ನಿಮಿಷದವರೆಗೆ ಗುಳಿಕ ಕಾಲವನ್ನು ಕೂಡ ಈ ದಿನ ನೋಡ್ಕೋಬಹುದಾಗಿದೆ. ಅದೇ ರೀತಿ ಬ್ರಾಹ್ಮಿ ಮುಹೂರ್ತ 4 ಗಂಟೆ 47 ನಿಮಿಷದಿಂದ 5 ಗಂಟೆ 38 ನಿಮಿಷದವರೆಗೆ ಈ ದಿನ ಬ್ರಾಹ್ಮಿ ಮುಹೂರ್ತವನ್ನು ನೋಡ್ಕೋಬಹುದು. ಈ ಒಂದು ಸಮಯದಲ್ಲಿ ಯಾರಾದರೂ ಮಕ್ಕಳಲ್ಲಿ ವಿದ್ಯಾಭ್ಯಾಸದಲ್ಲಿ ತೊಂದರೆಗಳು, ತೊಡಕುಗಳು ಉಂಟಾಗಿದ್ರೂ ಕೂಡ ಆ ಮಕ್ಕಳಲ್ಲಿ ವಿದ್ಯಾಭ್ಯಾಸ ಹೆಚ್ಚಾಗಲಿಕ್ಕೆ ಈ ಒಂದು ಸಮಯದಲ್ಲಿ ಮಕ್ಕಳನ್ನು ವಿದ್ಯಾಭ್ಯಾಸದಲ್ಲಿ ಅವರು ವಿದ್ಯಾಭ್ಯಾಸವನ್ನು ಮಾಡಿಕೊಂಡಾಗ ಈ ಒಂದು ಸಮಯದಲ್ಲಿ ಅನುಕೂಲ ಆಗುತ್ತೆ ಅಂತ. ಹಾಗೆ ಇವತ್ತಿನ ಸೂರ್ಯೋದಯ 6 ಗಂಟೆ 28 ನಿಮಿಷಕ್ಕೆ ಸೂರ್ಯೋದಯವಾದರೆ ಸೂರ್ಯಾಸ್ತಮವು ಸಂಜೆ 5 ಗಂಟೆ 52 ನಿಮಿಷಕ್ಕೆ ಈ ದಿನ ಸೂರ್ಯಾಸ್ತಮವಾಗುವುದನ್ನು ಕೂಡ ನಾವು ಈ ದಿನ ನೋಡ್ಕೋಬಹುದಾಗಿದೆ. ಇನ್ನು ವೀಕ್ಷಕರೇ, ದ್ವಾದಶ ರಾಶಿಗಳ ಕಂಪ್ಲೀಟ್ ದಿನ ಭವಿಷ್ಯ ಹೇಗಿದೆ ಅನ್ನೋದನ್ನ ತಿಳ್ಕೊಳ್ಳೋಣ. ಒಟ್ಟಾರೆ 12 ರಾಶಿಗಳಿವೆ. ಯಾವ ರಾಶಿಗೆ ಶುಭ, ಯಾರಿಗೆ ಅಶುಭ, ಆ ಸಮಸ್ಯೆಗಳಿಗೆ ಪರಿಹಾರಗಳು ಯಾವ ರೀತಿಯಾಗಿದೆ, ಗುರುಗಳೇ ಇದ್ರ ಬಗ್ಗೆ ತಿಳಿಸ್ಕೊಡಿ. ನೋಡಿ, ದ್ವಾದಶ ರಾಶಿಗಳು ಅಂತ ನಾವು ಹೇಳ್ತೀವಿ. ಅಂದರೆ ದ್ವಾದಶ ಅಂದರೆ 12 ಅಂತ. ರಾಶಿಗಳನ್ನು ಯಾವ 12 ರಾಶಿಗಳು? ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ, ಮೀನ ಅಂತ. ನೋಡಿ, ಯಾಕೆ ನಾವು ರಾಶಿ ಭವಿಷ್ಯ ಹೇಳ್ತೀವಿ ಅಂತ, ಈ ಒಂದು ಕಾಲಮಾನದಲ್ಲಿ ಅವರವರ ಕೆಲವೊಂದು ಜನ್ಮ ಜಾತಕ ನೋಡಿಕೊಂಡು ನಕ್ಷತ್ರದ ಪ್ರಕಾರ ರಾಶಿಗಳನ್ನು ನೋಡ್ಕೊಂಡ್ಬಿಟ್ಟಿರ್ತಾರೆ. ಕೆಲವರು ಈ ನಾಮ ನಕ್ಷತ್ರಕ್ಕೆ ರಾಶಿಗಳನ್ನು ನೋಡ್ಕೊಂಡ್ಬಿಟ್ಟಿರ್ತಾರೆ. ಕೆಲವರಿಗೆ ನೋಡಿ ಅವರ ಜನ್ಮ ಸಮಯ ಗೊತ್ತಿರಲ್ಲ, ಕೆಲವರಿಗೆ ಯಾವುದೋ ಡೇಟು ಕೆಲವರಿಗೆ ಗೊತ್ತಿರಲ್ಲ. ಇವರೆಲ್ಲ ಏನು ಮಾಡ್ಕೊಂಡ್ಬಿಡ್ತಾರೆ, ಅವರ ಹೆಸರಿಗೆ ಯಾವ ಹೆಸರುಗಳಿಗೆ ಏನು ನಕ್ಷತ್ರ ರಾಶಿಗಳು ಬರುತ್ತೆ ಅದನ್ನೇ ಇವರು ಪರಿಗಣನೆಗೆ ತಗೊಂಡ್ಬಿಟ್ಟಿರ್ತಾರೆ. ಹಾಗಾಗಿ ನಿತ್ಯವೂ ಕೂಡ ನಾವು ರಾಶಿಗೆ ಕೆಲವರು ಸಾಮಾನ್ಯವಾಗಿ ಎಲ್ಲರೂ ಕೂಡ ತಿಳ್ಕೊಂಡ್ಬಿಟ್ಟಿರ್ತಾರೆ. ಯಾಕಂದರೆ ಒಂದು ದೇವಸ್ಥಾನಕ್ಕೆ ಹೋದರೂ ಕೂಡ ಒಂದು ಅರ್ಚನೆ ಮಾಡುವಂಥದ್ದು ನಮ್ಮ ನಕ್ಷತ್ರ, ನಮ್ಮ ಗೋತ್ರ, ರಾಶಿಗಳನ್ನು ಹೇಳಿ ಅರ್ಚನೆಗಳನ್ನು ಮಾಡ್ತಾ ಇರ್ತಾರೆ. ಅಥವಾ ನಾವು ಒಂದು ಮದುವೆಯನ್ನು ಮಾಡಬೇಕಾದ್ರೂ ಕೂಡ ಅವರ ನಕ್ಷತ್ರ, ರಾಶಿ ಎಲ್ಲವನ್ನು ಕೂಡ ನೋಡಿ ಒಂದು ಮದುವೆಯನ್ನು ಕಂಕಣ ಭಾಗ್ಯಕ್ಕೂ ಕೂಡ ನೋಡ್ಕೊಳ್ಳುವಂಥದ್ದು. ಹಾಗಾಗಿನೇ ಸಾಮಾನ್ಯವಾಗಿ ಎಲ್ಲರಿಗೂ ಕೂಡ ಅವಶ್ಯಕವಾಗಿ ನಕ್ಷತ್ರಗಳಾಗಲಿ ರಾಶಿಗಳಾಗಲಿ ತಿಳ್ಕೊಂಡ್ಬಿಟ್ಟಿರ್ತಾರೋ ಕೂಡ ಈ ಒಂದು ಕಾಲಮಾನದಲ್ಲಿ. ಹಾಗಾಗಿ ಇವತ್ತಿನ ದ್ವಾದಶ ರಾಶಿಗಳ ಫಲಾನುಫಲಗಳನ್ನು ನೋಡುವಂಥದ್ದು.
ಇವತ್ತು ಪ್ರಥಮ ರಾಶಿ ಮೇಷರಾಶಿ ಶುಭ ಸಮಾರಂಭಗಳಲ್ಲಿ ಭಾಗಿಯಾಗುವ ಸಾಧ್ಯತೆ ಹೆಚ್ಚಾಗಿರುತ್ತೆ ಅಂತ ಹೇಳ್ತಾ ಇದ್ದೆ. ಯಾರೆಲ್ಲ ಮೇಷರಾಶಿಗಳು ಇರ್ತೀರಾ, ಇವತ್ತು ಯಾವುದೋ ಒಂದು ಶುಭ ಸಮಾರಂಭಗಳಿಗೆ ನೀವು ಭೇಟಿ ಮಾಡುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿರುವಂಥದ್ದು. ಹಾಗಾಗಿ ಅದರಿಂದ ಅನುಕೂಲ ಕೂಡ ನಿಮಗೆ ಸೃಷ್ಟಿಯಾಗುವಂಥದ್ದು. ಹಣಕಾಸಿನ ವಿಚಾರಕ್ಕೆ ತೊಂದರೆ ಅಂತ ಹೇಳ್ತಾ ಇದ್ದೆ. ಹಾಗೆ ಹಣಕಾಸಿನ ವಿಚಾರದಲ್ಲಿ ಜಾಗೃತರಾಗಿರಬೇಕು. ಯಾಕಂದರೆ ಇವತ್ತು ಮೇಷರಾಶಿಯವರಿಗೆ ಹಣಕಾಸಿನ ವಿಚಾರದಲ್ಲಿ ತೊಂದರೆ ಅಂತ ಹೇಳ್ತಾ ಇದ್ದೆ. ಹಾಗಾಗಿ ಹಣಕಾಸಿನ ವಿಚಾರವಾಗಿ ಏನಾದರೂ ಹಣ ಕೊಡೋದು ಅಥವಾ ತೆಗೆದುಕೊಳ್ಳುವುದು, ಹಣದ ವಿಚಾರವಾಗಿ ಏನಾದರೂ ಒಂದು ವ್ಯಾಪಾರ ಮಾಡಲಿಕ್ಕೂ ಕೂಡ ಇವತ್ತು ತೊಂದರೆ ಅಂತ ಇದೆ. ನೋಡಿಕೊಂಡು ಜಾಗ್ರತೆಯಿಂದ ಕೆಲಸ ಕಾರ್ಯಗಳನ್ನು ಮಾಡ್ಕೋಬೇಕು. ಸ್ನೇಹಿತರು ಸಕಾಲದಲ್ಲಿ ನೆರವು ನೀಡುವರು ಅಂತಲೂ ಕೂಡ ಇವತ್ತು ನಿಮಗೆ ಗೋಚರ ಆಗಿರುವಂಥದ್ದು ಮೇಷರಾಶಿಯವರಿಗೆ. ಹಾಗೆ ವೃಷಭ ರಾಶಿ, ಹಣವನ್ನು ಆದಷ್ಟು ಕಡಿಮೆ ಖರ್ಚು ಮಾಡುವುದು ಒಳ್ಳೆಯದು ಅಂತ ಹೇಳ್ತಾ ಇದ್ದೀನಿ. ನೋಡಿ, ವೃಷಭ ರಾಶಿಯವರು ಕೂಡ ಇವತ್ತು ಹಣದಿಂದ ತೊಂದರೆ ಅಂತ ಹೇಳ್ತಾ ಇದೆ. ಇವತ್ತು ಹಣವನ್ನು ಆದಷ್ಟು ಕಡಿಮೆ ವ್ಯರ್ಥ ಮಾಡಬೇಕು, ವ್ಯಯ ಮಾಡಬೇಕು, ಖರ್ಚು ಮಾಡಬೇಕು ಅಂತ ಹೇಳ್ತಾ ಇದೆ. ನೋಡಿಕೊಂಡು ಕೆಲಸ ಕಾರ್ಯಗಳಲ್ಲಿ ಖರ್ಚು ಮಾಡಬೇಕು. ಯಾಕಂದರೆ ಹಣವನ್ನು ವೃಥಾ ಖರ್ಚು ಮಾಡಿದ್ರೆ ಅದರಿಂದ ಅನಾನುಕೂಲಗಳು ಆಗುತ್ತೆ ಅಂತ. ಹಾಗೆ ಬಂಧು ಮಿತ್ರರೊಡನೆ ವಿರೋಧವನ್ನು ಕೂಡ ಇವತ್ತು ನೀವು ನೋಡ್ಕೋಬೇಕು. ನೋಡಿ, ಇವತ್ತು ವೃಷಭ ರಾಶಿಯವರಿಗೆ ಬಂಧು ಮಿತ್ರರಿಂದ ವಿರೋಧ ಅಂತ ಹೇಳ್ತಾ ಇದೆ. ಹಾಗಾಗಿ ನೀವು ಏನಾದರೂ ಒಂದು ಯಾರ ಹತ್ರ ಆದರೂ ಮಾತಾಡಬೇಕಾದ್ರೂ ಕೂಡ ಇವತ್ತು ಜಾಗ್ರತೆಯಿಂದ ವಾದ ವಿವಾದಗಳಲ್ಲಿ ನೀವು ಮಾತಾಡಬೇಕಾಗುತ್ತೆ. ಹಾಗೆ ನಿಮ್ಮ ಒಳ್ಳೆಯ ಮಾತುಗಾರಿಕೆ ಬಲದಿಂದ ಮಹತ್ವದ ಯೋಜನೆಗಳಿಗೆ ಯಶಸ್ಸು ಸಿಗುವಂಥದ್ದು. ಯಾವಾಗ ನಾವು ಒಳ್ಳೆ ಮಾತುಗಳನ್ನು ಆಡ್ತೀವಿ, ನಮ್ಮ ಬುದ್ಧಿಶಕ್ತಿಗೆ ನಾವು ಕೆಲಸವನ್ನು ಕೊಡ್ತೀವಿ, ಚಾಣಾಕ್ಷತನದಿಂದ ನಾವು ಮಾತಾಡ್ತೀವಿ, ಆವಾಗ ನಾವು ಅಂದುಕೊಂಡಿರೋ ಎಲ್ಲ ಕೆಲಸಗಳು ಕೂಡ ಆಗುತ್ತೆ. ಅದು ಕೋಪದಿಂದ ಏನಾದರೂ ಮಾತಾಡಿದ್ರೆ ಅದರಿಂದ ನಮಗೆ ಅನಾನುಕೂಲಗಳಾಗುವಂಥದ್ದು. ಇವತ್ತು ನೀವು ಕೂಡ ವಿಶೇಷವಾಗಿ ಸಮಾಧಾನಕರವಾಗಿ ಕೆಲಸ ಕಾರ್ಯಗಳನ್ನು ಪೂರ್ಣಗೊಳಿಸ್ಕೋಬೇಕಾಗುತ್ತೆ ವೃಷಭ ರಾಶಿಯವರು. ಹಾಗೆ ಮಿಥುನ ರಾಶಿ, ನಂಬಿದವರು ಇಂದು ಕೈ ಕೊಡುವ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದೆ. ನೋಡಿ, ಮಿಥುನ ರಾಶಿಯವ್ರಿಗೂ ಕೂಡ ಇವತ್ತು ಅನಾನುಕೂಲ ಅಂತ ಹೇಳ್ತಾ ಇದೆ. ಏನಾದರೂ ಯಾರ್ದೋ ಒಂದು ಕೆಲಸ ಕಾರ್ಯ ಆಗಬೇಕಾಗಿರುತ್ತೆ, ಯಾರನ್ನೋ ಒಬ್ಬರು ನಂಬ್ಕೊಂಡ್ಬಿಟ್ಟಿರ್ತೀರಾ, ಆದರೆ ಇವತ್ತು ಅವರಿಂದ ಅನಾನುಕೂಲ ಅಂತ ತೋರಿಸ್ತು ಬಿಂಬ ಆಗ್ತಾ ಇರುವಂಥದ್ದು. ಹಾಗಾಗಿ ಯಾರನ್ನು ನಂಬದೆ ನಿಮ್ಮ ಕೆಲಸ ನೀವೇ ಇವತ್ತು ಮಾಡುವುದರಿಂದ ನಿಮಗೆ ಅನುಕೂಲ ಆಗುವಂಥದ್ದು. ಹಾಗೆ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ದೊರಕುವುದು. ಯಾವಾಗ ನೋಡಿ ನಿಮ್ಮನ್ನು ನೀವು ನಂಬಿ ಕೆಲಸ ಕಾರ್ಯಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ತೀರಾ, ನೀವು ಪರಿಶ್ರಮ ಆಗ್ತೀರಾ ಒಂದು ಕೆಲಸಕ್ಕೆ, ಆವಾಗ ನಿಮಗೆ ಹೆಚ್ಚಾಗಿ ಫಲ ಸಿಗುತ್ತೆ ಅಂತ ಹೇಳ್ಬೋದು. ಮಿಥುನ ರಾಶಿಯವರಿಗೆ ಪತ್ರಿಕೆ ವರದಿಗಾರರು ಹೆಚ್ಚು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಇವತ್ತು. ನೋಡಿ ಮಿಥುನ ರಾಶಿಯವ್ರಿಗೆ ಏನು ಹೇಳ್ತಾ ಇರುವಂಥದ್ದು, ಯಾರಾದರೂ ಈ ಪತ್ರಿಕೆ ವಿಚಾರವಾಗಿ ಪತ್ರಿಕೆ ವರದಿಗಾರರಾಗಲಿ ಸ್ವಲ್ಪ, ಏಕೆ ಇವರು ಸಾಮಾನ್ಯವಾಗಿ ಜನ ಮನಗಳ ನಡುವೆ ಕೆಲಸ ಕಾರ್ಯಗಳು ಮಾಡುವಂಥದ್ದು ಇವರು. ಹಾಗಾಗಿ ಎಚ್ಚರಿಕೆಯಿಂದ ಈ ದಿನ ನೀವು ಕಳಿಬೇಕಾಗುತ್ತೆ ಮಿಥುನ ರಾಶಿಯವರು. ಹಾಗೆ ಕಟಕ ರಾಶಿ, ಅನೇಕ ಅವಕಾಶಗಳು ಅರಸಿ ಬರಲಿದೆ ಅಂತ ಹೇಳ್ತಾ ನೋಡಿ, ಕಟಕ ರಾಶಿಯವರಿಗೂ ಕೂಡ ತುಂಬ ವಿಶೇಷವಾಗಿರುವಂತಹ ದಿನ ಇವತ್ತು. ನಿಮಗೆ ಅನೇಕ ಅವಕಾಶಗಳು ಸಿಗುವಂಥದ್ದು. ಕೆಲವರು ನೋಡಿ ಸಾಮಾನ್ಯವಾಗಿ ಎಲ್ಲೋ ಒಂದು ಕಡೆ ಕೆಲಸಗಳು ಮಾಡ್ಕೊಂಡ್ಬಿಟ್ಟಿರ್ತೀರಾ, ಅಲ್ಲಿ ತೊಂದರೆಗಳು ಅನುಭವಿಸ್ತಾ ಇರ್ತೀರಾ. ಆದರೆ ಇವತ್ತು ನಿಮಗೆ ಬೇರೆ ಕಡೆಯಿಂದನೂ ಕೂಡ ಒಂದು ಕೆಲಸದ ನಿಮಿತ್ತವಾಗಲಿ ಅಥವಾ ಏನೋ ಒಂದು ಅವಕಾಶ ನಿಮ್ಮನ್ನು ಹುಡುಕಿಕೊಂಡು ಬರುವಂತಹ ಲಕ್ಷಣಗಳು ಕೂಡ ಗೋಚರ ಆಗ್ತಾ ಇದೆ. ಹಾಗೆ ಆರ್ಥಿಕ ಸಂಕಷ್ಟ ದೂರವಾಗಿ ಮನಸ್ಸಿಗೆ ನೆಮ್ಮದಿ ಕೂಡ ದೊರಕುವಂಥ, ಆರ್ಥಿಕವಾಗಿ ಏನಾದರೂ ಹಣದ ವಿಚಾರವಾಗಿ ತೊಂದರೆಗಳಿದ್ರೂ ಕೂಡ ಆ ಹಣದಿಂದ ಅನುಕೂಲ ಆಗುವಂತಹ ಲಕ್ಷಣಗಳು ಕೂಡ ಇವತ್ತು ಗೋಚರವಾಗಿ ಸಂಕಷ್ಟದಿಂದ ಪಾರಾಗುವಂತಹ ಸುಲಕ್ಷಣ ಕೂಡ ಇವತ್ತು ಗಮನಿಸಬಹುದು. ಕೆಲವು ಮಹತ್ವದ ಜವಾಬ್ದಾರಿಗಳಿಂದ ನಿಮ್ಮ ಹೆಗಲೇರುವ ಸಾಧ್ಯತೆ ಕೂಡ ಹೆಚ್ಚಾಗಿರುವಂಥದ್ದು. ಯಾರೆಲ್ಲ ಕಟಕ ರಾಶಿಗಳು ಇರ್ತೀರಾ, ಮಾಡುವಂತಹ ಕೆಲಸ ಕಾರ್ಯದಲ್ಲಿ ಆಗಲಿ ಅಥವಾ ಮನೆಗಳಲ್ಲೇ ಆಗಲಿ ಇವತ್ತು ಮಹತ್ವದ ನಿರ್ಧಾರಗಳಾಗುತ್ತೆ. ಮತ್ತು ಹಾಗೆ ನಿಮಗೆ ಜವಾಬ್ದಾರಿ ಕೂಡ ನಿಮ್ಮ ಮೇಲೆ ಹೆಚ್ಚಾಗಿರುವಂಥದ್ದು ಕೂಡ ಈ ದಿನ ನೀವು ಗಮನಿಸಬಹುದಾಗಿದೆ ಕಟಕ ರಾಶಿಯವರು. ಹಾಗೆ ಸಿಂಹ ರಾಶಿ, ಸಣ್ಣ ಪುಟ್ಟ ವಿಷಯಗಳ ಮೇಲೆ ನಿಗಾ ವಹಿಸಬೇಕು. ನೋಡಿ, ಸಿಂಹ ರಾಶಿಯವರು ಯಾವುದೇ ಆಗಲಿ, ನಿಮ್ಮದು ವ್ಯಾಪಾರ ಸ್ಥಳದಲ್ಲೇ ಆಗಲಿ ಅಥವಾ ಮನೆಗಳಲ್ಲಾಗಲಿ ಅಥವಾ ಮದುವೆ ವಿಚಾರಗಳಲ್ಲೇ ಆಗಲಿ ಅಥವಾ ಉದ್ಯೋಗ ವ್ಯಾಪಾರ ವಿಚಾರಗಳಲ್ಲಿ ಆಗಲಿ ಕೂಡ ಸಣ್ಣ ಪುಟ್ಟ ವಿಚಾರಗಳಲ್ಲಿ ಕೂಡ ನೀವು ಜಾಗ್ರತೆಯಿಂದ ಇರಬೇಕಾಗುತ್ತೆ. ತುಂಬ ಎಚ್ಚರಿಕೆಯಿಂದ ಕೆಲಸ ಕಾರ್ಯಗಳನ್ನು ಮಾಡ್ಕೋಬೇಕು. ಅಪರಿಚಿತರ ಬಗ್ಗೆ ಎಚ್ಚರ ವಹಿಸಿ ಅಂತಲೂ ಕೂಡ ಹೇಳ್ತಾ ಇದೆ. ನೋಡಿ, ಏನಾದರೂ ವ್ಯಾಪಾರ ಉದ್ಯೋಗ ಮಾಡ್ತಾ ಇರ್ತೀರ, ಅಲ್ಲಿ ಅಪರಿಚಿತರು ಯಾವಾಗಲೂ ಕೂಡ ನಮಗೆ ಸಾಮಾನ್ಯವಾಗಿ ಒಂದು ವ್ಯಾಪಾರ ಆಗಬೇಕು ಅಂತಂದ್ರೂ ಕೂಡ ನಮಗೆ ಅಪರಿಚಿತರೇ ನಮ್ಮಲ್ಲಿ ಬರುವಂಥದ್ದು. ಅವರಿಂದ ಎಚ್ಚರಿಕೆಯಿಂದ ಇರಬೇಕು, ಜಾಗ್ರತೆಯಿಂದ ಕೆಲಸ ಕಾರ್ಯಗಳನ್ನು ಮಾಡ್ಕೋಬೇಕಾಗುತ್ತೆ ಸಿಂಹರಾಶಿಯವರು. ಕುಟುಂಬದಲ್ಲಿ ನೆಮ್ಮದಿ ಕೂಡ ಇವತ್ತು ಮೂಡುವಂಥದ್ದು. ಇವತ್ತು ಕುಟುಂಬದಲ್ಲಿ ಸೌಖ್ಯ ಇರುವಂಥದ್ದು, ನೆಮ್ಮದಿ ಇರುವಂಥದ್ದು ಕೂಡ ಇವತ್ತು ಸಿಂಹರಾಶಿಯವರಿಗೆ ನೋಡ್ಬೋದಾಗಿದೆ. ಹಾಗೆ ಕನ್ಯಾ ರಾಶಿ, ಕೋರ್ಟ್ ಕಚೇರಿ ಕೆಲಸಗಳಲ್ಲಿ ಸರಾಗವಾಗಿ ನಡೆಯುವುದು ಅಂತ ಹೇಳ್ತಾ ಇದ್ದೀವಿ. ನೋಡಿ, ಯಾರೆಲ್ಲ ಕನ್ಯಾ ರಾಶಿಗಳಿರ್ತೀರಾ, ಈ ಕೋರ್ಟ್ ವಿಚಾರದಲ್ಲಿ ಆಗಲಿ ಅಥವಾ ಯಾವುದೊಂದು ಗೌರ್ಮೆಂಟು ಕಚೇರಿಗಳಲ್ಲಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಆಗಲಿ ಏನಾದರೂ ತೊಂದರೆಗಳು ಅನುಭವಿಸ್ತಾ ಇದ್ದರೆ ಅಥವಾ ನೋವುಂಟು ಮಾಡಿದರೆ, ಅಲ್ಲಿ ಏನಾದರೂ ಜಗಳಗಳಾಗಿದ್ದರೆ, ವ್ಯಾಜ್ಯಗಳಾಗಿದ್ದರೆ, ಅವೆಲ್ಲವಕ್ಕೂ ಕೂಡ ಇವತ್ತು ಸರಾಗವಾಗಿ ಕೆಲಸ ಕಾರ್ಯಗಳು ನಿಮಗೆ ನಿಮ್ಮ ಕಡೆ ನೆರವೇರುವಂಥದ್ದು ಕೂಡ ಈ ದಿನ ಗೋಚರವಾಗುವಂಥದ್ದು. ಹಾಗೆ ನಿಮ್ಮ ವ್ಯಾಪಾರ ಸ್ವಂತ ಕೆಲಸದ ಯೋಜನೆಗಳಿಗೆ ಚಾಲನೆ ಕೂಡ ದೊರಕುವಂಥದ್ದು ಕನ್ಯಾ ರಾಶಿಯವರಿಗೆ ತುಂಬ ವಿಶೇಷವಾಗಿರುವಂತಹ ದಿನ. ನೋಡಿ, ಏನಂತ ಹೇಳ್ತಾ ಇದೆ, ನಿಮ್ಮ ಯಾವುದೋ ಒಂದು ವ್ಯಾಪಾರ ಮಾಡ್ತಾ ಇರ್ತೀರಾ ಅಥವಾ ವ್ಯವಹಾರಗಳಲ್ಲಿ ಇವತ್ತು ವಿಶೇಷವಾಗಿರುವಂತಹ ದಿನ. ನೀವು ಇನ್ನೂ ಮುಂದಕ್ಕೆ ಹೋಗುವಂತಹ ಲಕ್ಷಣಗಳು ಕೂಡ ಗೋಚರ ಆಗ್ತಾ ಇದೆ. ಮಾಡುವಂತಹ ವ್ಯಾಪಾರ ಉದ್ಯೋಗ ಕ್ಷೇತ್ರಗಳು ಅಭಿವೃದ್ಧಿ
ಎನ್ನು ಕೂಡ ಇವತ್ತು ನೀವು ನೋಡ್ಬೋದು ಕನ್ಯಾ ರಾಶಿಯವರು. ಹಾಗೆ ತುಲಾ ರಾಶಿ, ವ್ಯಾಪಾರ ವ್ಯವಹಾರದಲ್ಲಿ ಚೇತರಿಕೆ ಕಂಡು ಬರುವುದು ಅಂತ ಹೇಳ್ತಾ ಇದ್ದೀನಿ. ನೋಡಿ, ತುಲಾ ರಾಶಿಯವರಿಗೂ ಕೂಡ ತುಂಬ ವಿಶೇಷವಾಗಿರುವಂತಹ ದಿನ. ಮಾಡುವಂತಹ ವ್ಯಾಪಾರದಲ್ಲಿ ಆಗಲಿ ಉದ್ಯೋಗದಲ್ಲಿ ಆಗಲಿ ಅಭಿವೃದ್ಧಿಯನ್ನು ಕಾಡ್ತೀರಾ, ಚೇತರಿಕೆ ಕಂಡು ಬರ್ತೀರಾ. ನೋಡಿ, ತುಂಬ ದಿವಸದಿಂದ ಯಾವುದೋ ಒಂದು ವ್ಯಾಪಾರ ಆಗ್ತಾ ಇರಲ್ಲ, ತೊಂದರೆ ಅನುಭವಿಸ್ತಾ ಇರ್ತೀರಾ, ಕ್ಷೀಣ ಆಗ್ತಾ ಇರುತ್ತೆ. ಆದರೆ ಇವತ್ತು ಚೇತರಿಕೆ ಕಾಣ್ತೀರಾ, ಇನ್ನು ಮುಂದೆ ನಿಮಗೆ ಅನುಕೂಲ ಆಗುವಂಥದ್ದು ಲಕ್ಷಣಗಳು ಕೂಡ ಗೋಚರ ಆಗ್ತಾ ಇದೆ. ಹಾಗೆ ಸರ್ಕಾರಿ ಕೆಲಸದಲ್ಲಿ ಕಾರ್ಯಸಿದ್ಧಿ ಆಗುವಂಥದ್ದು. ನೋಡಿ, ತುಲಾ ರಾಶಿಯವರಿಗೆ ತುಂಬ ವಿಶೇಷವಾಗಿರುವಂತಹ ದಿನ. ಏನಾದರೂ ಗೌರ್ಮೆಂಟ್ ಕೆಲಸದಲ್ಲಿ ಯಾವುದಾದ್ರೂ ಕೆಲಸ ಇನ್ನೂ ನಿಂತೋಗಿದ್ರೇನೋ ಅವೆಲ್ಲವೂ ಕೂಡ ಇವತ್ತು ನಿಮಗೆ ಫಲ ಸಿಗುವಂಥದ್ದು ನೋಡ್ಬೋದು, ಕಾರ್ಯಸಿದ್ಧಿ ಆಗುವಂಥದ್ದು ನೋಡ್ಬೋದು. ಹಾಗೆ ವೃತ್ತಿ ರಂಗದಲ್ಲಿ ಗೊಂದಲಗಳಿಂದ ಮಾನಸಿಕ ಸ್ಥಿತಿಯಲ್ಲಿ ಏರುಪೇರು ಆಗುವಂಥದ್ದು. ಹಾಗೆ ಏನು ಹೇಳ್ತಾ ಇದೆ, ನೀವು ಮಾಡುವಂತಹ ಕೆಲಸ ಕಾರ್ಯದಲ್ಲಿ ಎಲ್ಲೋ ಒಂದು ಹತ್ರ ಕೆಲಸ ಮಾಡ್ತಾ ಇರ್ತೀರ, ಅಲ್ಲಿ ಕಿರಿಕಿರಿ ಜಾಸ್ತಿಯಾಗಿ ಮಾನಸಿಕವಾಗಿ ಅಂದರೆ ಮನಸ್ಸಿನಿಂದ ನಿಮಗೆ ತುಂಬ ಏರುಪೇರಾಗುವಂಥದ್ದು, ತೊಂದರೆಗಳಾಗುವಂಥದ್ದು, ಮಾನಸಿಕವಾಗಿ ನೆಮ್ಮದಿಯನ್ನು ಕಳೆದುಕೊಳ್ಳುವಂತಹ ಲಕ್ಷಣಗಳು ಕೂಡ ಈ ದಿನ ಗೋಚರ ಆಗಿರುವಂಥದ್ದು ನೋಡ್ಬೋದು. ಹಾಗೆ ವೃಶ್ಚಿಕ ರಾಶಿ, ಯಾವುದೇ ರೀತಿಯ ಒತ್ತಡಗಳು ಬಂದರೂ ಜಾಣತನದಿಂದ ಅದನ್ನು ನಿಭಾಯಿಸ್ಕೊಳ್ಬೇಕು ಅಂತ ಹೇಳ್ತಾ ಇದೆ. ನೋಡಿ, ವೃಶ್ಚಿಕ ರಾಶಿಯವರಿಗೂ ಕೂಡ ಇವತ್ತು ಯಾವುದೇ ಕಷ್ಟಗಳು ಬಂದರೂ ಕೂಡ, ಎಷ್ಟೇ ಒತ್ತಡಗಳು ಬಂದರೂ ಕೂಡ ಜಾಣ್ಮೆಯಿಂದ ಅದನ್ನು ಬಗೆಹರಿಸ್ಕೊಳ್ಬೇಕಾಗುತ್ತೆ. ಹಾಗೆ ಇದರಿಂದ ನಿಮಗೆ ಉತ್ತಮ ಮಾರ್ಗ ಗೋಚರ ಆಗುತ್ತೆ. ಯಾವಾಗ ಜಾಣ್ಮೆಯಿಂದ ಜಾಣತನದಿಂದ ನಾವು ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ತೀವಿ, ಹಾಗೆ ಮುಂದೆ ಏನಾಗುತ್ತೆ, ನಮ್ಮ ಕೆಲಸ ಕಾರ್ಯಗಳು ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗುವಂಥದ್ದು. ಇವಾಗ ಏನೋ ನಮಗೆ ತೊಂದರೆ ಆಗ್ತಾ ಇದೆ, ಅದರಿಂದ ವಿನಾಕಾರಣ ನೋವುಂಟು ಮಾಡ್ತಾ ಇದೆ ಅಂತೇಳಿ ಅದನ್ನ ಅರ್ಧಕ್ಕೆ ಬಿಟ್ಟರೆ ಅದರಿಂದ ಅನಾನುಕೂಲ ಅಂತ. ಹಾಗಾಗಿ ಎಷ್ಟೇ ಕಷ್ಟ ಆದರೂ ಕೂಡ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳಿ, ಮುಂದೆ ನಿಮಗೆ ಅನುಕೂಲ ಆಗುವಂಥದ್ದು ನೋಡ್ಬೋದು ವೃಶ್ಚಿಕ ರಾಶಿಯವರಿಗೆ. ಹಾಗೆ ಧನಸ್ಸು ರಾಶಿ, ಕಚೇರಿಯಲ್ಲಿ ವಿನಾಕಾರಣ ನಿಮಗೆ ಕಿರುಕುಳ ಎದುರಾಗುವುದು ಅಂತ ಹೇಳ್ತಾ ಇದ್ದೀನಿ. ನೋಡಿ, ಧನಸ್ಸು ರಾಶಿಯವರಿಗೆ ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ವಿನಾಕಾರಣ ನಿಮಗೆ ತೊಂದರೆಗಳು ಅನುಭವಿಸ್ತೀರಾ ನೀವು. ಹಾಗೆ ಕಿರುಕುಳ ಹೆಚ್ಚಾಗುವಂಥದ್ದು. ಸುಮ್ಮನೆ ಚೆನ್ನಾಗಿ ಒಳ್ಳೆ ಕೆಲಸ ಮಾಡ್ತಾ ಇರ್ತೀರ, ಯಾರೋ ಬಂದು ನಿಮ್ಮಲ್ಲಿ ವಿನಾಕಾರಣ ಏನೋ ನಿಮ್ಮ ಮೇಲೆ ಆಪಾದನೆಗಳು ಆವರಿಸುವಂತಹ ಲಕ್ಷಣಗಳು ಕೂಡ ಇರುವಂಥದ್ದು. ಹಾಗೆ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕಾಗುತ್ತೆ. ಐಷಾರಾಮಿ ವಸ್ತುಗಳ ಕಡಿವಾಣ ಹಾಕುವುದು ಒಳ್ಳೆಯದು ಅಂತ ಹೇಳ್ತಾ ಇದೆ ಧನಸ್ಸು ರಾಶಿಯವರು. ಆರೋಗ್ಯದ ಕಡೆ ಗಮನ ಕೊಡಿ. ಯಾವುದೇ ರೀತಿಯ ಐಷಾರಾಮಿ ವಸ್ತುಗಳ ಖರೀದಿಯ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ನೀವು ಖರೀದಿ ಮಾಡಬೇಕಾಗುತ್ತೆ ಇವತ್ತು ಧನಸ್ಸು ರಾಶಿಯವರು. ಹಾಗೆ ಮಕರ ರಾಶಿ, ಪೂಜೆಯಲ್ಲಿ ಹೆಚ್ಚು ಸಮಯ ಕಳೆಯುವಿರಿ ಅಂತ ಹೇಳ್ತಾ ಇದ್ದೆ. ನೋಡಿ, ಮಕರ ರಾಶಿಯವ್ರಿಗೂ ತುಂಬ ವಿಶೇಷವಾಗಿರುವಂತಹ ದಿನ. ಪೂಜೆ ಪುನಸ್ಕಾರಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳಿ, ನಿಮಗೆ ಅನುಕೂಲ ಆಗುವಂಥದ್ದು. ಹಾಗೆ ದಿಢೀರಾಗಿ ಅನೇಕ ಸಮಸ್ಯೆಗಳು ಎದುರಾಗುವ ಸಂಭವವಿರುತ್ತೆ ಅಂತ ಹೇಳ್ತಾ ಇದೆ. ಸಮಸ್ಯೆಗಳು ಕೂಡ ದಿಢೀರಾಗಿ ಗೊತ್ತಿಲ್ಲದೇ ಯಾವುದೋ ಒಂದು ಸಮಸ್ಯೆ ನಿಮ್ಮ ಮೇಲೆ ಎದುರಾಗುವಂತಹ ಲಕ್ಷಣಗಳು ಕೂಡ ಗೋಚರ ಆಗಿರುವಂಥದ್ದು ಮಕರ ರಾಶಿಯವರಿಗೆ. ಹಾಗೆ ಆರೋಗ್ಯದ ಬಗ್ಗೆ ಎಚ್ಚರಿಕೆ ತುಂಬ ಅಗತ್ಯವಾಗಿ ಇರಬೇಕಾಗುತ್ತೆ. ನೋಡಿ, ಇವತ್ತು ಆರೋಗ್ಯದಲ್ಲಿ ಏನಾದರೂ ಏರುಪೇರು ಉಂಟಾಗಿರುವಂಥದ್ದಾದರೂ ಕೂಡ ಇವತ್ತು ನೀವು ಅವಶ್ಯಕವಾಗಿ ಆರೋಗ್ಯದ ಕಡೆ ಗಮನ ಕೊಡಿ, ನಿಮಗೆ ಅನುಕೂಲ ಆಗುವಂಥದ್ದು. ಹಾಗೆ ಕುಂಭರಾಶಿ, ಮನೋರಂಜನೆಗೋಸ್ಕರ ಹೆಚ್ಚು ಸಮಯವನ್ನು ಕಳೆಯುವಿರಿ ಅಂತ ಹೇಳ್ತಾ ಇದೆ. ನೋಡಿ, ಕುಂಭರಾಶಿಯವರು ಮನೋರಂಜನೆಗೋಸ್ಕರ ಇವತ್ತು ಹೆಚ್ಚಾಗಿ ಸಮಯವನ್ನು ವ್ಯರ್ಥ ಮಾಡ್ತಾರೆ. ಹಾಗೆ ಭೂಮಿ ವಾಹನ ಖರೀದಿ ಮುಂದಾಗುವಿರಿ ಅಂತ ಹೇಳ್ತಾ ಇರುವಂಥದ್ದು. ಯಾವುದೋ ಒಂದು ವಾಹನನೋ ಅಥವಾ ಒಂದು ಭೂಮಿ ತಗೋಬೇಕಾದ್ರೂ ಕೂಡ ಇವತ್ತು ಒಳ್ಳೆ ದಿನ ಅಂತಲೂ ಕೂಡ ಹೇಳ್ಬೋದು. ಅದ್ರ ಬಗ್ಗೆ ನೀವು ಒಂದು ವ್ಯವಹಾರದಲ್ಲಿ ಪತ್ರ ವ್ಯವಹಾರನೋ ಅಥವಾ ಏನೋ ಒಂದು ಮಾಡ್ಕೊಳ್ಳಿ, ನಿಮಗೆ ಅನುಕೂಲ ಆಗುತ್ತೆ. ಹಾಗೆ ಹಣಕಾಸು ಉತ್ತಮವಾಗಿರುವುದು ಕೂಡ ಇವತ್ತು ಗೋಚರ ಆಗಿರುವಂಥದ್ದು ಕುಂಭರಾಶಿಯವರಿಗೆ. ಹಾಗೆ ಮೀನರಾಶಿ, ಅತಿ ಆತ್ಮವಿಶ್ವಾಸದಿಂದ ಕೆಲಸ ಕೆಡುವುದು ಅಂತ ಹೇಳ್ತಾ ಇದ್ದೀನಿ. ನೋಡಿ, ಮೀನರಾಶಿಯವರು ಯಾವಾಗ ನಾವು ಅತಿ ಆತ್ಮವಿಶ್ವಾಸದಿಂದ ಈ ಕೆಲಸ ಆಗ್ಬಿಡುತ್ತೆ ಅಂತೇಳಿ ನಾವು ಮಾಡೋಕ್ಕೆ ಹೋಗ್ತೀವಿ, ಆವಾಗ ತೊಂದರೆಗಳು ಅನುಭವಿಸ್ತೀವಿ. ಹಾಗಾಗಿ ಸ್ವಲ್ಪ ತಾಳ್ಮೆಯಿಂದ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳಿ, ನಿಮಗೆ ಅನುಕೂಲ ಆಗುತ್ತೆ. ಹಾಗೆ ಸಂಪಾದನೆಗಿಂತ ಖರ್ಚು ಹೆಚ್ಚು ಅಂತ ಹೇಳ್ತಾ ಇದೆ ಇವತ್ತು. ನೋಡಿ, ನಿಮ್ಮ ಸಂಪಾದನೆಗಿಂತ ಹೆಚ್ಚು ಖರ್ಚು ಮಾಡ್ತೀರಾ ಅಂತ ಹೇಳ್ತಾ ಇದೆ. ಹಾಗೆ ವ್ಯಾಪಾರ ಚೆನ್ನಾಗಿ ನಡೆಯುವುದು, ನಿರೀಕ್ಷಿತ ಲಾಭ ಕೂಡ ಸಿಗಲ್ಲ. ನೋಡಿ, ನಿಮಗೆ ವ್ಯಾಪಾರ ಚೆನ್ನಾಗಾಗುತ್ತೆ, ಆದರೂ ಕೂಡ ನೀವು ನಿರೀಕ್ಷೆ ಮಾಡಿರುವಷ್ಟು ಲಾಭ ಇವತ್ತು ನಿಮಗೆ ಕೈ ಸೇರಲ್ಲ ಅಂತ ಹೇಳ್ತಿರುವಂಥದ್ದು. ಹಾಗಾಗಿ ನೋಡಿಕೊಂಡು ಕೆಲಸ ಕಾರ್ಯಗಳಲ್ಲಿ ಭಾಗಿಯಾಗಿ ಮೀನರಾಶಿಯವರಿಗೂ ಕೂಡ ಅನುಕೂಲ ಆಗುವಂಥದ್ದು. ವೀಕ್ಷಕರೇ, ಒಟ್ಟಾರೆ 12 ರಾಶಿಗಳ ಫಲಾನುಫಲ ಯಾವ ರೀತಿಯಾಗಿತ್ತು, ಯಾವ ರಾಶಿಗೆ ಶುಭ, ಯಾರಿಗೆ ಅಶುಭ, ಹಾಗೆ ಆ ಸಮಸ್ಯೆಗಳಿಗೆ ಪರಿಹಾರವನ್ನು ನೀವು ಹೇಗೆ ಅನುಸರಿಸಬೇಕಾಗತ್ತೆ ಅನ್ನೋದನ್ನು ಗುರುಜಿಯವರು ನಮಗೆ ತಿಳಿ ಹೇಳಿದ್ದಾರೆ. ಇನ್ನೊಂದಷ್ಟು ಮಾಹಿತಿಯನ್ನು ನೀಡ್ತೀವಿ. ಅದಕ್ಕಿಂತ ಮುಂಚಿತವಾಗಿ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ.
ವಿರಾಮದ ಬಳಿಕ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಗುರುಗಳು ನಮ್ಮೊಟ್ಟಿಗೆ ಇದ್ದಾರೆ. ಸಾಕಷ್ಟು ಮಾಹಿತಿಯನ್ನು ಹೇಳ್ತಾ ಇದ್ದಾರೆ. ಇನ್ನು ನೀವು ಕೂಡ ಗುರುಜಿಯವ್ರನ್ನ ನೇರವಾಗಿ ಬಂದು ಭೇಟಿ ಆಗಬೇಕು, ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಬೇಕು, ಮನೆಯಲ್ಲಿ ಶುಭ ಕಾರ್ಯಗಳಿಗೆ ಗುರುಜಿಯವ್ರನ್ನ ಭೇಟಿ ಆಗಬೇಕು ಅಂದರೆ ಖಂಡಿತವಾಗಿಯೂ ಭೇಟಿ ಆಗಲಿಕ್ಕೆ ಅವಕಾಶವಿದೆ. ನೀವು ಮಾಡಬೇಕಾಗಿರೋದು ಇಷ್ಟೇ, ನಿಮ್ಮನೆ ಟಿ ವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ಒಂದು ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡಿಕೊಂಡು ತದನಂತರ ಗುರುಜಿಯವ್ರನ್ನ ಭೇಟಿ ಆಗಲಿಕ್ಕೆ ಅವಕಾಶವಿದೆ. ಬೆಂಗಳೂರಿನಲ್ಲಿರುವಂಥ ಅಂಚೆಪಾಳ್ಯದಲ್ಲಿ ಗುರುಜಿಯವರ ಕಚೇರಿ ಇದೆ. ನೇರವಾಗಿ ಬನ್ನಿ, ಭೇಟಿಯಾಗಿ ಸಮಸ್ಯೆಗೆ ತಕ್ಕಂಥ ಪರಿಹಾರವನ್ನು ಪಡ್ಕೊಳ್ಳಿ. ಇನ್ನು ಇವತ್ತಿನ ದಿನ ವಿಶೇಷತೆಯಲ್ಲಿ ಮದುವೆ ವಿಳಂಬಕ್ಕೆ ಕಾರಣಗಳೇನು, ಅಂದರೆ ಮದುವೆ ತಡವಾಗಿ ಆಗಲಿಕ್ಕೆ ಏನೆಲ್ಲ ಕಾರಣಗಳಿವೆ, ಅಂದರೆ ನಿಮ್ಮ ಜಾತಕದಿಂದ ಈ ದೋಷಗಳಿಗೆ ಪರಿಹಾರ ಏನಾದರೂ ಸಿಗಬಹುದಾ, ಈ ದೋಷ ಇದೆ ಅಂತ ಜಾತಕದಲ್ಲಿ ನಾವು ತಿಳ್ಕೊಳ್ಬಹುದಾ, ಇದರ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ಗುರುಜಿಯವರು ನಮಗೆ ನೀಡ್ತಾರೆ. ಗುರುಗಳ ಇವತ್ತಿನ ದಿನ ವಿಶೇಷತೆ ನೋಡಿ, ಇವತ್ತು ನಾವು ಮದುವೆ ವಿಚಾರವಾಗಿ ಮಾತಾಡ್ತಾ ಇದ್ದೀವಿ. ಈ ಮದುವೆ ವಿಳಂಬಕ್ಕೆ ಏನೆಲ್ಲ ಕಾರಣಗಳಿರುತ್ತೆ ಅಂತ. ಈಗ ಸಾಮಾನ್ಯವಾಗಿ ಎಲ್ಲರೂ ಕೂಡ ಹೇಳ್ತಾ ಇರ್ತಾರೆ, ಮದುವೆ ವಿಳಂಬಕ್ಕೆ ಈ ಕುಜದೋಷ ಇದ್ದರೆ ಮದುವೆ ಆಗಲ್ಲ ಅಂತ ಹೇಳ್ತಾರೆ, ಮತ್ತು ಮೂಲ ನಕ್ಷತ್ರದಲ್ಲಿ ಜನನವಾದರೆ ಮದುವೆ ಆಗಲ್ಲ ಅಂತ ಹೇಳ್ತಾರೆ. ಈ ರೀತಿ ಎಲ್ಲ ಇರುವಂಥದ್ದು. ಆದರೆ ಒಂದು ಜನ್ಮ ಜಾತಕವನ್ನು ಕುಂಡಲಿ ರೀತಿಯ ನಾವು ಒಂದು ಪರಿಶೀಲನೆ ಮಾಡಿದಾಗ ಇದರಲ್ಲಿ ಏನೆಲ್ಲ ನೋಡ್ಬೋದು. ನೋಡಿ, ಯಾವುದೋ ಒಂದೇ ಕಾರಣ ಇರುವಂಥದ್ದಲ್ಲ. ಒಂದು ಮದುವೆ ವಿಳಂಬ ಆಗ್ತಾ ಇದೆ ಅಂತಂದರೆ ಒಂದೇ ಕಾರಣವನ್ನು ನಾವು ಪರಿಗಣನೆಗೆ ತೆಗೆದುಕೊಳ್ಳಲು ಆಗಲ್ಲ. ಹಾಗಾಗಿ ಏನೆಲ್ಲ ಇದರಲ್ಲಿ ನಾವು ಪರಿಹಾರಗಳು ಯಾವ ರೀತಿ ಮಾಡ್ಕೋಬೇಕು, ಮತ್ತು ಏನೆಲ್ಲ ತೊಂದರೆಗಳು, ಏನೆಲ್ಲ ಸಮಸ್ಯೆಗಳು ಎದುರಾಗುತ್ತೆ, ಯಾವ ಗ್ರಹಗಳಿಂದ ಆ ಸಮಸ್ಯೆ ಎದುರಾಗುವಂಥದ್ದನ್ನು ಕೂಡ ನಾವು ತಿಳ್ಕೋಬೇಕು. ಇದನ್ನು ಯಾವ ರೀತಿ ತಿಳ್ಕೊಳ್ಳುವಂಥದ್ದು? ಈಗ ಸಾಮಾನ್ಯವಾಗಿ ನೋಡಿ, ನಾವು ಒಂದು ಕುಂಡಲಿಯನ್ನು ನೋಡ್ತೀವಿ, ಒಂದು ಜಾತಕ ರೀತಿಯ ಒಂದು ಕುಂಡಲಿಯನ್ನು ನೋಡಿ, ಲಗ್ನವನ್ನು ನೋಡಿ ಯಾವ ಲಗ್ನದಲ್ಲಿ ಜನನವಾಗಿದೆ, ಮತ್ತು ಈ ಸಪ್ತಮ ಭಾವದಲ್ಲಿ ನಾವು ನೋಡಿ ಮದುವೆ ಅಂತ ಬಂದಾಗ ನಾವು ಸಪ್ತಮ ಭಾವವನ್ನು ನೋಡ್ತೀವಿ. 7ನೇ ಮನೆಯನ್ನು ನಾವು ಕಳತ್ರ ಭಾವ ಅಂತ ಹೇಳುವಂಥದ್ದು ಒಂದು ಮದುವೆ ವಿಚಾರವಾಗಿ ನೋಡಬೇಕು. ಒಂದು ಗಂಡಿಗೆ ಹೆಣ್ಣಾಗಲಿ, ಹೆಣ್ಣಿಗೆ ಗಂಡಾಗಲಿ ನಾವು ನೋಡಬೇಕು ಅಂತಂದರೆ 7ನೇ ಭಾವವನ್ನು ನೋಡ್ತೀವಿ, ಅಂದರೆ 7ನೇ ಮನೆಯನ್ನು ನೋಡ್ತೀವಿ. ಲಗ್ನದಿಂದ ಅವರು ಯಾವ ಲಗ್ನದಲ್ಲಿ ಜನನವಾಗಿದೆ, ಅವರಿಗೆ 7ನೇ ಮನೆಯ ಪರಿಸ್ಥಿತಿ ಯಾವ ರೀತಿ ಇರುತ್ತೆ, ಅಲ್ಲಿ ಆ ಒಂದು 7ನೇ ಮನೆಯೇನಾದರೂ ನೀಚ ಗ್ರಹಗಳು ಏನಾದರೂ ಸ್ಥಿರವಾಗಿದ್ದರೆ, ಅಥವಾ ಶನಿಗ್ರಹಗಳು ಏನಾದರೂ ಸ್ಥಿರವಾಗಿದ್ದು, ಇನ್ನು ದೃಷ್ಟಿ ದೋಷಗಳು ಅಂದರೆ ಯಾವುದಾದರೂ ಗ್ರಹದ ದೃಷ್ಟಿ ಏನಾದರೂ ನೀಚ ದೃಷ್ಟಿ ಬಿದ್ದಿದ್ರೆ, ಅಥವಾ ಗ್ರಹಗಳು ಶತ್ರು ಮನೆ ಆಗಿದ್ದು 7ನೇ ಮನೆ, ಆ ಶತ್ರುಗಳು ಏನಾದರೂ ಅದರಿಂದ ತೊಂದರೆಗಳನ್ನು ಅಂದರೆ ಆ ದೃಷ್ಟಿ ಏನಾದರೂ ತೊಂದರೆ ಇದ್ದರೆ, ಮತ್ತು ಮೂಲ ತ್ರಿಕೋನದಲ್ಲಿ ಏನಾದರೂ ಇದ್ದರೆ ಯಾವ ರೀತಿ ಪರಿಹಾರಗಳನ್ನು ಮಾಡ್ಕೋಬೇಕು, ಯಾವ ಗ್ರಹಗಳು ಸ್ಥಿರವಾಗಿದ್ದರೆ ತೊಂದರೆಗಳು, ಮತ್ತು ಇದನ್ನು ಬಿಟ್ಟು ಇನ್ನೂ ಬೇರೆ ಏನೇನೆಲ್ಲ ಕಾರಣಗಳಿರಬಹುದು, ಇದನ್ನು ಇವತ್ತು ಮಾತಾಡುವಂಥದ್ದು. ನೋಡಿ, ಒಂದು ಜನ್ಮ ಜಾತಕವನ್ನು ನಾವು ತಗೊಂಡಾಗ ಲಗ್ನದಿಂದ 7ನೇ ಮನೆಯನ್ನು ನಾವು ನೋಡ್ತೀವಿ. ನೋಡಿ, ಸಾಮಾನ್ಯವಾಗಿ ವಿವಾಹ ತಡವಾಗಲು ಜಾತಕದಲ್ಲಿ ಲಗ್ನ ಅಥವಾ ಜನ್ಮ ಜಾತಕದ 7ನೇ ಮನೆಯಲ್ಲಿ ಶನಿ ಇರುವುದು, ಅಥವಾ 7ನೇ ಮನೆಯ ಅಧಿಪತಿ ಶನಿ ಆಗಿರುವುದು, ಇದು ಮದುವೆ ವಿಳಂಬಕ್ಕೆ ಕಾರಣ ಅಂತ ಹೇಳ್ತಾರೆ. ನೋಡಿ, ನಾವು ಆವಾಗಲೇ ಹೇಳಿದ್ವಿ 7ನೇ ಮನೆ ಅಂತ. ಏನಾದರೂ ಲಗ್ನದಲ್ಲಿ ಶನಿ ಇತ್ತು ಅಂತಂದರೆ, ಅಥವಾ 7ನೇ ಮನೆಯ ಅಧಿಪತಿ ಶನಿಯಾಗಿದ್ದು ನೀಚ ಸ್ಥಾನದಲ್ಲಿ ಏನಾದರೂ ಇದ್ದರೆ, ಇವರು 30 ವರ್ಷ ದಾಟಿದ್ರೂ ಕೂಡ ಇವರಿಗೆ ಮದುವೆಗಳು ಆಗ್ತಾ ಇರಲ್ಲ. ಇವರು ಏನು ಮಾಡ್ಕೋಬೇಕು ಅಂತ ಸಾಮಾನ್ಯವಾಗಿ ನೋಡ್ತೀವಿ ನಾವು. ಏನಾದರೂ ಮದುವೆ ಆಗಿಲ್ಲ 30 ದಾಟುತ್ತಂದರೆ ತುಂಬ ತೊಂದರೆಗಳು ಅನುಭವಿಸ್ತಾ ಇರ್ತಾರೆ. ಯಾಕಂದರೆ ಅಕ್ಕಪಕ್ಕದವರಿಗೆ ಸಂಬಂಧದಲ್ಲಿ ಇವರು ಏನು ಹೇಳಲಿಕ್ಕೆ ಆಗ್ತಾ ಇರಲ್ಲ, ಏನೋ ಇವರಿಗೆ ತೊಂದರೆ ಇದೆಯೇನೋ ಅನ್ನೋ ಒಂದು ಲೆವೆಲ್ಗೆಲ್ಲ ಆ ಒಂದು ಮಟ್ಟಕ್ಕೂ ಕೂಡ ಮಾತಾಡುವಂಥದ್ದು ನಾವು ಸಾಮಾನ್ಯವಾಗಿ ನೋಡಿಬಿಟ್ಟಿರ್ತೀವಿ. ಯಾಕಂದರೆ ಕೆಲವೊಬ್ಬರಿಗೆ ನೋಡಿ, ಒಂದು ಮದುವೆ ಅನ್ನೋವಂಥದ್ದು ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ, ಋಣಾನುಬಂಧ ಇರಬೇಕು. ಋಣಾನುಬಂಧ ರೂಪೇಣ ಪಶು ಪತ್ನಿ ಸುತಾಲಯ ಅಂತ ಒಂದು ಹೆಣ್ಮಗು ಮನೆ ತಗೋಬೇಕು ಅಂದರೂ ಕೂಡ, ಅಥವಾ ಒಂದು ಗಂಡು ಒಂದು ಹೆಣ್ಣಿಗೆ ಒಲಿಬೇಕು ಅಂದರೂ ಕೂಡ, ಒಂದು ಹೆಣ್ಣು ಗಂಡಿಗೆ ಒಲಿಬೇಕಂದ್ರೂ ಕೂಡ ಪೂರ್ವ ಜನ್ಮದ ಪುಣ್ಯ ಇರಬೇಕು ಅಂತ ಹೇಳುತ್ತೆ. ಹಾಗಾಗಿ ಈ ಒಂದು ಕಾಲಮಾನದಲ್ಲಿ ನೋಡಿ, ಈಗ ಅವಾಗೆಲ್ಲ ಹೇಳ್ತಾ ಇದ್ರು ಸಾಮಾನ್ಯವಾಗಿ ಹಿಂದಿನವರೆಲ್ಲ ಈಗ ಗಂಡು ಹೆಣ್ಣು ನೋಡ್ತಾನೆ ಇರಲಿಲ್ಲವಂತೆ. ಮದುವೆ ಅವರು ನಿಶ್ಚಯ ಆಗಿಬಿಟ್ಟಿದ್ರು ಕೂಡ ಮದುವೆ ಮಂಟಪದಲ್ಲೇ ಅವರು ನೋಡ್ತಿದ್ದಂತೆ. ಆದರೆ ಈ ಒಂದು ಕಾಲಮಾನದಲ್ಲಿ ಆ ಥರ ಇಲ್ಲ. ಕೆಲವರಿಗೆ ಅವರದ್ದೇ ಆದಂತಹ ಜೀವನ ಮಾಡಬೇಕು ಅಂದ್ಕೊಂಡಿರ್ತಾರೆ, ಅವರಿಗೆ ಅವರದ್ದೇ ಆದಂತಹ ಆಸೆಗಳು ಆಕಾಂಕ್ಷೆಗಳು ಇರುವಂಥದ್ದು. ಇದೇ ರೀತಿ ಹೆಣ್ಣು ಬೇಕು, ಇದೇ ರೀತಿ ಗಂಡು ಇರಬೇಕು, ನಮಗೆ ಅನುಕೂಲ ಆಗಬೇಕು. ಯಾಕಂದರೆ ಸಾಮಾನ್ಯವಾಗಿ ನೋಡ್ತೀವಿ, ಎಷ್ಟೇ ಮಾಡಿದ್ರೂ ಕೂಡ 3 ತಿಂಗಳು 5 ತಿಂಗಳು 1 ವರ್ಷದಲ್ಲೇ ಬಿಟ್ಟು ಹೋಗೋದು ನಾವು ಸಾಮಾನ್ಯವಾಗಿ ನೋಡಿರ್ತೀವಿ. ಅಥವಾ ಈಗ ನೋಡಿ, ಈಗ ಯಾವುದೂ ನಾವು ಲವ್ ಮ್ಯಾರೇಜನ್ನು ಅದು ಒಳ್ಳೆಯದು ಅಥವಾ ಅರೇಂಜ್ ಮ್ಯಾರೇಜು ಕೆಟ್ಟದ್ದು ಅಂತ ಅಲ್ಲ. ಇಲ್ಲಿ ಯಾವುದೇ ಮಾಡಿದ್ರೂ ಕೂಡ ನಮ್ಮ ಮನಸ್ಸಿಗೆ ಸಂಬಂಧಪಟ್ಟಿರೋದಾಗಿರುತ್ತೆ. ಈ ಒಂದು ಕಾಲಮಾನದಲ್ಲಿ ಕಲಿಯುಗ ನಾವು ನೋಡಿ, ಈಗ ಕಾಲಮಾನಕ್ಕೆ ತಕ್ಕಂತೆ ನಾವು ಬದಲಾವಣೆಯನ್ನು ನಾವು ಕೂಡ ಕಾಣಲೇಬೇಕಾಗುತ್ತೆ. ಆದರೂ ಕೂಡ ನಮ್ಮ ಸಂಪ್ರದಾಯವನ್ನು ನಾವು ಯಾವುದೇ ಕಾರಣಕ್ಕೂ ಕೂಡ ನಾವು ಕಡೆಗಣಿಸಬಾರದು. ಯಾಕಂದರೆ ಇದು ನೆನ್ನೆನೋ ಮೊನ್ನೆನೋ ಇಲ್ಲ ನಾವು ಹೇಳ್ತಿರೋದು, ಇನ್ನೊಬ್ಬರು ಹೇಳ್ತಾ ಇರೋದಲ್ಲ. ಹಿಂದಿನಿಂದ ಬಂದಿರುವಂಥದ್ದು, ಋಷಿಮುನಿಗಳು ನಮಗೆ ಕೊಟ್ಟಿರುವಂಥದ್ದು. ಅವರು ಅವಾಗಲೇ ಬರೆದಿಟ್ಬಿಟ್ಟಿದ್ದಾರೆ, ಈ ಒಂದು ನಕ್ಷತ್ರದಲ್ಲಿ ಈ ಒಂದು ಲಗ್ನಗಳಲ್ಲೇ ಜನನವಾಗಿರೋ ಈ ರೀತಿ ಸಮಸ್ಯೆಗಳನ್ನು ಇವರು ಎದುರಿಸ್ತಾರೆ ಅಂತ. ಅದಕ್ಕೆ
ಪರಿಹಾರಗಳನ್ನು ಕೊಟ್ಟಿದ್ದಾರೆ. ಕ್ರಮಬದ್ಧವಾಗಿ ಯಾವಾಗ ಅಭ್ಯಾಸಗಳನ್ನು ಮಾಡಿ ಕ್ರಮಬದ್ಧವಾಗಿ ನಾವು ಯಾವಾಗ ತೀಕ್ಷ್ಣವಾಗಿ ಒಂದು ಜಾತಕವನ್ನು ಪರಿಶೀಲನೆ ಮಾಡ್ತೀವಿ, ಎಲ್ಲವೂ ಕೂಡ ಗೋಚರ ಆಗುತ್ತೆ, ಪರಿಹಾರನ ಕೂಡ ಕಂಡುಕೊಳ್ಬೋದು ಅಂತ. ಹಾಗಾಗಿ ಇನ್ನು ಮಾತುಕತೆ ಹಂತದಲ್ಲಿ ಮದುವೆಗಳು ಮುರಿದು ಬೀಳುತ್ತೆ ನೋಡ್ತಾ ಇರ್ತೀವಿ. ಸಾಮಾನ್ಯವಾಗಿ ಈಗ ಎಂಗೇಜ್ಮೆಂಟ್ ಕೂಡ ಆಗಿ ಆ ಮದುವೆಗಳು ಮುರಿದು ಹೋಗ್ಬಿಡುತ್ತೆ. ಇದಕ್ಕೆಲ್ಲ ಏನು ಕಾರಣ ಅಂತದ್ದು ಕೂಡ ನೋಡ್ಕೋಬೇಕು. ನೋಡಿ, ಪ್ರಮುಖವಾದ ಕಾರಣ ಜನ್ಮ ಲಗ್ನದಲ್ಲಿ ಅಥವಾ ರಾಶಿಯಿಂದ 7ನೇ ಮನೆಯಲ್ಲಿ ಕೇತುಗ್ರಹ ಕುಟುಂಬದಲ್ಲಿ ಇರುವ ಪ್ರೇತ ಬಾಧೆಗಳಿಂದನೂ ಕೂಡ ವಿವಾಹ ತೊಂದರೆ ಆಗುತ್ತೆ ಅಂತ ಹೇಳುತ್ತೆ. ನೋಡಿ, ಆ ಕುಟುಂಬಕ್ಕೆ ಏನಾದರೂ ಪ್ರೇತ ಬಾಧೆ ಕಾಡ್ತಾ ಇದ್ದರೆ ಅಥವಾ ರಾಹುಗ್ರಹ 7ನೇ ಮನೆ ಸ್ಥಾನದಲ್ಲಿ ಏನಾದರೂ ನೀಚನಾಗಿದ್ದರೆ ಈ ರೀತಿ ಆಗುತ್ತೆ ಅಂತ ಹೇಳುತ್ತೆ. ಏನು, ಮದುವೆ ಅರ್ಧಕ್ಕೆ ನಿಂತು ಹೋಗುವಂಥದ್ದು, ಮುರಿದು ಬೀಳುವಂಥದ್ದು ನಾವು ಸಾಮಾನ್ಯವಾಗಿ ನೋಡ್ತಾ ಇರ್ತೀವಿ. ಎಂಗೇಜ್ಮೆಂಟ್ ಆಗಿರುತ್ತೆ, ಎಲ್ಲ ಚೆನ್ನಾಗಿರುತ್ತೆ, ಎಲ್ಲ ಆಲ್ಮೋಸ್ಟ್ ಎಲ್ಲ ಅವರು ಮದುವೆಗೆ ಏನೇನು ಬೇಕು ಎಲ್ಲ ಕೂಡ ತಯಾರಿ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಆದರೆ ಅರ್ಧಕ್ಕೆ ನಿಂತು ಹೋಗುವಂಥದ್ದು, ಏನೋ ಒಬ್ರಿಗೊಬ್ರಿಗೆ ಮನಸ್ಸಲ್ಲಿ ಏನೋ ಮನಸ್ತಾಪಗಳಾಗಿ ಮುರಿದು ಹೋಗುವಂಥದ್ದು, ಇದೆಲ್ಲ ಈ ಪ್ರೇತಬಾಧೆಯಿಂದನೂ ಕೂಡ ಆಗುವಂಥದ್ದು ನೋಡ್ಕೋಬೇಕು. ಯಾಕಂದರೆ ನಾವು ಒಂದು ಜನ್ಮ ಜಾತಕ ತೊಗೊಂಡಾಗ ಜಾತಕ ಎಲ್ಲ ತುಂಬ ಚೆನ್ನಾಗಿದ್ರೂ ಕೂಡ ಮದುವೆ ಆಗ್ತಾ ಇರಲ್ಲ. ಇವಕ್ಕೆಲ್ಲ ಏನು, ಅದನ್ನೇ ಇವತ್ತು ನಾವು ಮಾತಾಡ್ತಿರುವಂಥದ್ದು. ಅಂದರೆ ನೋಡಿ, ಈ ಪ್ರೇತಬಾಧೆಯಿಂದನೂ ಕೂಡ ಮದುವೆ ವಿಳಂಬ ಆಗುತ್ತೆ ಅಥವಾ ಮುರಿದೋಗುತ್ತೆ ಅನ್ನೋದು ಕೂಡ ನಾವು ತಿಳ್ಕೊಬೇಕು. ಹಾಗೆ ನೋಡಿ, ವಿಶೇಷವಾಗಿ ಏನಾದರೂ ಜಾತಕ ರೀತಿ ನೋಡ್ಕೊಳೋದಾದರೆ ಕುಜರಾಹು ಏನಾದರೂ ಜೊತೆಲಿ ಇತ್ತಂದ್ರೆ, ನೋಡಿ ಮಂಗಳ ಗ್ರಹ ನಾವು ಸಾಮಾನ್ಯವಾಗಿ ಹೇಳ್ತೀವಿ ಕುಜ ಶಾಂತಿ ಮಾಡಿಸ್ಬೇಕು ಅಂತ ಹೇಳ್ತಾ ಇರ್ತೀವಲ್ವ, ಆ ರೀತಿ ಕುಜರಾಹು ಏನಾದರೂ ಜೊತೆಯಲ್ಲಿ ಏನಾದರೂ ನೀಚ ಸ್ಥಾನದಲ್ಲಿದ್ದರೆ ಮದುವೆ ವಿಳಂಬ ಆಗುತ್ತೆ ಅಂತ ತಿಳ್ಕೊಬೇಕು. ಹಾಗೆ ಕುಜ ಕೇತು ಕೂಡ ಜೊತೆಯಲ್ಲಿರುವುದು ಕೂಡ ಮದುವೆ ವಿಳಂಬಕ್ಕೆ ಕಾರಣ ಅಂತ. ಅಂದರೆ ನೋಡಿ, ರಾಹುಕೇತುಗಳು ಏನಕ್ಕೆ ಇವರು ಅಷ್ಟು ಇದು ಅಂತ, ಪೂರ್ವ ಜನ್ಮದ ಪುಣ್ಯ. ಹಾಗೆ ರಾಹುಕೇತುಗಳನ್ನು ನಾವು ಸರ್ಪಕ್ಕೆ ಹೋಲಿಸ್ತೀವಿ. ಅಂದರೆ ಸರ್ಪ ಏನಾದರೂ ಹಿಂದಿನ ಊರು ನಮಗೆ ನೋಡಿ ಯಾವ ರೀತಿ ನಮಗೆ ಬರುತ್ತೆ ಅಂತ. ನಾವು ನಮ್ಮ ವಂಶ ಬೆಳಿಬೇಕು ಅಂತಂದರೆ ನಮಗೆ ಪಿತೃಗಳ ಆಶೀರ್ವಾದ ಇರಬೇಕು ಅಂತ ಹೇಳ್ತಾರೆ. ಅದೇ ಪಿತೃಗಳು ಏನಾದರೂ ಸರ್ಪಕ್ಕೆ ಹಾನಿ ಉಂಟು ಮಾಡಿದರೆ, ಒಂದು ಸರ್ಪವನ್ನು ಹಾವುಗಳನ್ನು ಒಡೆಯೋದು ಸಾಯಿಸೋದು ಮಾಡಿದರೆ ದೋಷ ಆಗಿರುತ್ತೆ. ನೋಡಿ, ಸಾಮಾನ್ಯವಾಗಿ ನಾವು ಹಾವುಗಳನ್ನ ಅಷ್ಟು ಸುಲಭವಾಗಿ ನಾವು ಒಡೆಯೋದಿಲ್ಲ ಯಾಕೆಂದರೆ ನಾವು ಅದನ್ನು ಆರಾಧನೆ ಮಾಡ್ತೀವಿ, ಪೂಜೆ ಮಾಡ್ತೀವಿ. ಆ ರೀತಿ ಇರುವಾಗ ಸರ್ಪಕ್ಕೆ ಏನಾದರೂ ಗೊತ್ತಿಲ್ಲದೋ ಹಾನಿ ಉಂಟಾದಾಗ ಅದು ದೋಷವಾಗಿ ನಮ್ಮ ವಂಶ ಬೆಳಿಲಿಕ್ಕೆ ಕಷ್ಟ ಆಗ್ತಾ ಇರುತ್ತೆ. ಹಾಗಾಗಿನೇ ಅದನ್ನು ಕೂಡ ನಾವು ಶಾಂತಿ ಮಾಡ್ಕೊಳ್ಬೇಕಾಗುತ್ತೆ. ಹಾಗೆ ಕುಜನ ಜೊತೆ ಶನಿ ಸಂಬಂಧ ಇದ್ದರೂ ಕೂಡ, ಕುಜನ ಜೊತೆ ಶನಿ ಏನಾದರೂ ಜಾತಕದಲ್ಲಿ ಒಂದೇ ಮನೆಯಲ್ಲಿ ಸ್ಥಿರವಾಗಿದ್ದು ನೀಚ ಗ್ರಹಗಳ ದೃಷ್ಟಿ ಇತ್ತು ಅಂದರೂ ಕೂಡ ಮದುವೆ ವಿಳಂಬ ಆಗುತ್ತೆ ಅಂತ ಹೇಳ್ತಾರೆ. ಹಾಗೆ ಜಾತಕದಲ್ಲಿ ಕುಜದೋಷ ಇದ್ದಾಗ ಕೂಡ ನಮಗೆ ಸಾಮಾನ್ಯವಾಗಿ ಕುಜದೋಷ ಅಂತ ಹೇಳ್ತಾ ಇರ್ತೀವಿ. ಕುಜದೋಷ ಇದ್ದರೂ ಕೂಡ ಅದಕ್ಕೆ ಕುಜಶಾಂತಿಯನ್ನು ಕೂಡ ನಾವು ಮಾಡ್ಕೋಬೇಕು. ಅದೇ ರೀತಿ ಈ ಮೂಲ ನಕ್ಷತ್ರ ಜನನ ಅಂತ ಹೇಳ್ತಾ ಇರ್ತೀವಿ. ಮೂಲ ನಕ್ಷತ್ರ ಜೊತೆ ಆಶ್ಲೇಷ ನಕ್ಷತ್ರ, ಜ್ಯೇಷ್ಠ, ರೋಹಿಣಿ ನಕ್ಷತ್ರದವ್ರಿಗೂ ಕೂಡ ಇದು ನೋಡಿ, ಮೂಲ ನಕ್ಷತ್ರ ಒಂದೇ ಅಲ್ಲ. ನಾವು ಸಾಮಾನ್ಯವಾಗಿ ನಾವು ಮೊನ್ನೆ ಹಿಂದಿನ ಸಂಚಿಕೆಯಲ್ಲಿ ನಾವು ಮಾತಾಡಿದಾಗ ಮೂಲ ನಕ್ಷತ್ರ ಬಗ್ಗೆ ಹೇಳ್ತಾ ಇದ್ವಿ. ಮೂಲ ನಕ್ಷತ್ರ ಒಂದೇ ಅಲ್ಲ ನೋಡಿ, ಜ್ಯೇಷ್ಠ ನಕ್ಷತ್ರಕ್ಕೂ ತೊಂದರೆ ಇದೆ, ರೋಹಿಣಿ ನಕ್ಷತ್ರಕ್ಕೂ ಕೂಡ ತೊಂದರೆ ಇರುವಂಥದ್ದು ನೋಡ್ಕೋಬೇಕು. ಈ ರೀತಿ ಆಶ್ಲೇಷ ನಕ್ಷತ್ರದ ಕೂಡ ಜನನವಾದಾಗ ಇವರಿಗೂ ಕೂಡ ಮದುವೆ ವಿಳಂಬ ಆಗ್ತಾ ಇರುತ್ತೆ. ನಕ್ಷತ್ರ ಶಾಂತಿಯನ್ನು ಮಾಡಿಕೊಂಡಾಗ ಇವರಿಗೆ ಅನುಕೂಲ ಆಗುತ್ತೆ, ಮಾರ್ಗ ಸಿಗುವಂಥದ್ದು. ಹಾಗೆ ಕಾಳಸರ್ಪ ದೋಷ ಅಥವಾ ಸಾಮಾನ್ಯ ಸರ್ಪದೋಷಗಳು ಇದ್ದಾಗ ಕೂಡ ಮದುವೆ ವಿಳಂಬ ಆಗುವಂಥದ್ದು ನೋಡ್ಕೋಬಹುದು. ಹಾಗೆ ಕಳತ್ರ ದೋಷ ಇದ್ದಾಗ ಅಂತ ಹೇಳ್ತೀವಿ ನೋಡಿ, ಸಪ್ತಮ ಭಾವವನ್ನು ಕಳತ್ರ ಭಾವ ಅಂತ ಹೇಳ್ತೀವಿ. ಕಳತ್ರ ದೋಷ ಏನಾದರೂ ಜಾತಕದಲ್ಲಿ ಇದ್ರೂ ಕೂಡ ಮದುವೆ ವಿಳಂಬ ಆಗುತ್ತೆ ಅಂತ ನೋಡ್ಕೋಬಹುದು. ಹಾಗೆ ವಾಸ್ತುದೋಷ ಮನೆಯಲ್ಲಿ ನೋಡಿ, ನಾವು ಸಾಮಾನ್ಯವಾಗಿ ಪಿತೃದೋಷಗಳಂತಲೂ ಹೇಳ್ತೀವಿ. ಹಾಗೆ ವಾಸ್ತುದೋಷ ಅಂತ ಹೇಳುವಂಥದ್ದು, ಮನೆಯಲ್ಲಿ ಏನಾದರೂ ವಾಸ್ತುವಿಗೆ ಸಂಬಂಧಪಟ್ಟಂತಹ ದೋಷಗಳಿದ್ದರೂ ಕೂಡ ಅಲ್ಲಿ ಯಾಕೆ ಮದುವೆ ವಿಳಂಬ ಆಗುತ್ತೆ ಅಂದರೆ, ನೋಡಿ ವಾಸ್ತುದೋಷ ಇತ್ತಂದರೆ ಮನೆಯಲ್ಲಿ ಶುಭ ಕಾರ್ಯಗಳು ಮಾಡಲಿಕ್ಕೆ ಅದು ಬಿಟ್ಕೊಡ್ತಾ ಇರಲ್ಲ, ತೊಂದರೆಗಳಾಗ್ತಾ ಇರುತ್ತೆ, ಯಾವುದೇ ಶುಭ ಕಾರ್ಯಗಳ ಮನೆಯಲ್ಲಿ ಆಗ್ತಾ ಇರಲ್ಲ. ಹಾಗಾಗಿ ಏನಾದರೂ ವಾಸ್ತುದೋಷ ಇದ್ದರೂ ಕೂಡ ಮನೆಯಲ್ಲಿ ಅದನ್ನೆಲ್ಲ ನಿರ್ಮೂಲನೆ ಮಾಡ್ಕೋಬೇಕಾಗುತ್ತೆ. ವಾಸ್ತು ಶಾಂತಿಯನ್ನು ಮಾಡಿಕೊಂಡು ಅನುಕೂಲಗಳನ್ನು ಮಾಡ್ಕೊಳ್ಳಿ. ಯಾವುದೇ ರೀತಿಯ ಮದುವೆ ವಿಚಾರವಾಗಿ ಕಷ್ಟಗಳನ್ನು ಅನುಭವಿಸ್ತಾ ಇದ್ರೂ ಕೂಡ ನಿಮಗೆ ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು. ನಾವು ಸಾಮಾನ್ಯವಾಗಿ ಹೇಳಿದ್ವಿ ಪಿತೃದೋಷ ಅಂತ. ಯಾಕೆಂದರೆ ಒಂದು ಮನೆ ಅಭಿವೃದ್ಧಿ ಆಗಬೇಕು, ವಂಶ ಅಭಿವೃದ್ಧಿ ಆಗಬೇಕು. ವಂಶ ಬೆಳಿಬೇಕಂದ್ರೆ ಏನು, ಮದುವೆ ಆಗಬೇಕು. ಮದುವೆ ಆದಮೇಲೆ ಏನು, ಸಂತಾನ ಆಗಬೇಕು ಅಂತ. ನಮಗೆ ಸಂತಾನ ಆಗಬೇಕಂದ್ರೆ ನಮಗೆ ಪ್ರಥಮವಾಗಿ ಮದುವೆ ಆಗಬೇಕಲ್ವಾ. ಈ ಮದುವೆ ಆಗಬೇಕಂದ್ರೆ ಪಿತೃದೋಷ ಇತ್ತು ಅಂದರೆ ಪಿತೃಗಳಿಗೆ ನಾವು ಪೂಜೆ ಮಾಡ್ತಾ ಇಲ್ಲ, ಸಂಸ್ಕಾರಗಳನ್ನು ನಾವು ಮಾಡಿಲ್ಲ. ಯಾರೊಬ್ಬರು ನಿಮ್ಮ ಸಂಬಂಧದಲ್ಲಿ ಪಿತೃಗಳಿಗೆ ಸಂಸ್ಕಾರ ಆಗಿಲ್ಲ ಅಂತಂದರೆ ಅವರು ಏನಾಗ್ತಾರೆ, ಅವರು ಪ್ರೇತಬಾಧೆಯಾಗಿ ನಿಮ್ಮನ್ನ ಕಾಡುವಂಥದ್ದು. ಈ ರೀತಿ ಆದಾಗ ನಮ್ಮ ಮದುವೆಯಲ್ಲಿ ವಿಳಂಬ ಆಗ್ತಾ ಇರುತ್ತೆ. ಹಾಗಾಗಿ ಪಿತೃದೋಷಕ್ಕೂ ಕೂಡ ನೀವು ಪರಿಹಾರಗಳನ್ನು ಮಾಡ್ಕೋಬೇಕು. ಕೆಲವೊಂದು ನಾವು ಸಾಮಾನ್ಯವಾಗಿ ನೋಡಿ, ಇದಕ್ಕೇನು ಪರಿಹಾರ ಅಂತ ಕೇಳ್ತಾರೆ, ಗುರುಗಳೇ ಪಿತೃದೋಷ ಆಗಿಬಿಟ್ಟಿದೆ, ಯಾರಿಗೂ ಒಬ್ಬರಿಗೆ ಸಂಸ್ಕಾರ ಆಗಿರಲ್ಲ ಅಂದಾಗ ನೋಡಿ, ನಾವು ನಾರಾಯಣ ಬಲಿ ಅಂತ ಮಾಡುವಂಥದ್ದು. ಆಶ್ಲೇಷ ಬಲಿಯನ್ನು ಎಲ್ಲಿ ಮಾಡಬೇಕು ಅಂತ ನೋಡಿ, ನಾವು ಸಾಮಾನ್ಯವಾಗಿ ಪೌರ್ಣಮಿ ಮತ್ತು ಅಮಾವಾಸ್ಯೆಗಳಲ್ಲಿ ನಾವು ಶ್ರೀರಂಗಪಟ್ಟಣದಲ್ಲಿ ಮಾಡ್ತಾ ಇರ್ತೀವಿ. ಯಾಕೆಂದರೆ ನದಿ ತೀರಗಳಲ್ಲಿ ಕೆಲವೊಂದು ಪೂಜೆಗಳನ್ನು ನದಿ ತೀರದಲ್ಲಿ ಮಾಡಬೇಕು ಅಂತ ಇರುವಂಥದ್ದು. ಅಲ್ಲಿ ಈ ಆಶ್ಲೇಷ ಬಲಿ ಪೂಜೆನೋ ಅಥವಾ
ಕಾಳಸರ್ಪ ದೋಷಕ್ಕೋಸ್ಕರ ಸರ್ಪಶಾಂತಿಯನ್ನು ಮಾಡಿಸ್ಕೊಂಡು ತದನಂತರ ಕುಂಭ ವಿವಾಹ ಅಥವಾ ಕದಲಿ ವಿವಾಹವನ್ನು ಮಾಡ್ಕೊಂಡಾಗ ನೋಡಿ, ಕುಂಭ ವಿವಾಹವನ್ನು ನಾವು ಹೆಣ್ಮಕ್ಳಿಗೆ ಮಾಡ್ತೀವಿ, ಕದಲಿ ವಿವಾಹವನ್ನು ನಾವು ಅಂದರೆ ಗಂಡು ಮಕ್ಕಳಿಗೆ ಕದಲಿ ವಿವಾಹವನ್ನು ಮಾಡುವಂಥದ್ದು. ಈ ರೀತಿ ಮಾಡಿಕೊಂಡಾಗ ಮದುವೆಗೆ ಸಂಬಂಧಪಟ್ಟ ಕಂಕಣ ದೋಷ ಏನೇ ಇದ್ರೂ ಕೂಡ ಅದು ನಿವಾರಣೆ ಆಗುತ್ತೆ ಅಂತ ಶಾಸ್ತ್ರ. ಇನ್ನು ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಸಾಕಷ್ಟು ಮಾಹಿತಿಯನ್ನು ಗುರುಗಳು ನಮಗೆ ನೀಡಿದ್ದಾರೆ. ಮದುವೆ ವಿಳಂಬ ಆಗಲಿಕ್ಕೆ ಕಾರಣಗಳೇನು, ದೋಷಗಳು ಯಾವ ರೀತಿ ಆಗಿರುತ್ತೆ, ಇನ್ನು ಜಾತಕದ ಮುಖಾಂತರವಾಗಿ ಅದನ್ನು ನಾವು ತಿಳ್ಕೊಳ್ಬೋದಾ, ಆ ಸಮಸ್ಯೆಗಳಿಗೆ ಅಥವಾ ಆ ದೋಷಗಳಿಗೆ ಪರಿಹಾರ ಮಾರ್ಗಗಳು ಹೇಗಿವೆ ಅನ್ನೋದನ್ನು ನಾವು ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ನಿಮಗೆ ತಿಳಿಸ್ಕೊಟ್ಟಿದ್ದೀವಿ. ಗುರುಗಳೇ, ಇದುವರೆಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಮಾಹಿತಿಯನ್ನು ತಿಳಿ ಹೇಳಿದ್ದೀರಾ. ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಹರೇ ಶ್ರೀನಿವಾಸ. ಇನ್ನು ವೀಕ್ಷಕರೇ, ಗುರೂಜಿ ಅವ್ರನ್ನ ನೀವು ನೇರವಾಗಿ ಬಂದು ಭೇಟಿಯಾಗಬೇಕು ಅಂದರೆ ಬೆಂಗಳೂರಿನ ಅಡ್ರೆಸ್ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ, ನೋಟ್ ಮಾಡ್ಕೊಳ್ಳಿ. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಮತ್ತೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಧನ್ಯವಾದಗಳು. Ashwavega English News. Coming soon. Your channel, your voice, your trust.